ಹಾಯ್ ಫ್ರೆಂಡ್ಸ್, ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು ಅಂದರೆ ವಿಡಿಯೋದಲ್ಲಿ ಟೆಕ್ಸ್ಟ್ನ ಹೇಗೆ ಆ್ಯಡ್ ಮಾಡೋದು, ಇಮೇಜಸ್ನ ಹೇಗೆ ಆ್ಯಡ್ ಮಾಡೋದು, ಹಾಗೆ ಗ್ರೀನ್ ಸ್ಕ್ರೀನ್ನ ಯಾವ ಥರ ರಿಮೂವ್ ಮಾಡೋದು, ಹಾಗೆ ವಾಯ್ಸ್ ಓವರ್ ಹೇಗೆ ಕೊಡೋದು, ಸೊ ವಿಡಿಯೋನ ಹೇಗೆ ಟ್ರಿಮ್ ಮಾಡೋದು ಅನ್ನೋದನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಮತ್ತೆ ಆಗ್ತಾಳ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಕೈನ್ ಮಾಸ್ಟರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಯಾರು ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನಿಮಗೆ ಇವಾಗ ಫಸ್ಟು ಈ ಥರ ಪೇಜ್ ಬರುತ್ತೆ. ಸೊ ಇಲ್ಲಿ ಏನಿಲ್ಲ, ಸಿಂಪಲ್ಲು ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರೇಷಿಯೋ ಇದೆ. ನಿಮ್ಗೆ ಏನಾದರೂ ಫಾರ್ ಎಕ್ಸಾಂಪಲ್ಗೆ ಯೂಟ್ಯೂಬ್ಗೆ ಬೇಕಾಗಿತ್ತಂದರೆ 16:9 ಯೂಸ್ ಮಾಡಿ, ರೀಲ್ಸ್ಗೆ ಯೂಸ್ ಮಾಡಬೇಕಂದ್ರೆ 9:16 ಯೂಸ್ ಮಾಡಿ. ಸೊ ಉಳಿದಿದ್ದೆಲ್ಲ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನಿವಾಗ ಯೂಟ್ಯೂಬ್ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದಂತ ಹೇಳ್ತಾ ಇದ್ದೀನಲ್ವಾ, ಹಾಗಾಗಿ 16:9 ಯೂಸ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟು ನಿಮಗೆ ಕೇಳುತ್ತೆ ಯಾವ ಒಂದು ವಿಡಿಯೋ ನೀವು ಎಡಿಟ್ ಮಾಡ್ತಾ ಇದ್ದೀರಾ ಅನ್ನೋದು. ಸೊ ಫ್ರೆಂಡ್ಸ್, ಮೊದಲು ನೀವೇನು ಮಾಡಬೇಕಾಗುತ್ತೆ ಅಂದರೆ ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ನಾನಿವಾಗ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು 25 ಸೆಕೆಂಡ್ಸ್ ಇದೆ. ನಿಮಗೆ ಎಷ್ಟು ಡ್ಯೂರೇಷನ್ದು ರೆಕಾರ್ಡ್ ಮಾಡಿರ್ತೀರಲ್ವ ಅದನ್ನು ನೀವಿಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಫಸ್ಟ್ನೇದಾಗಿ ನೀವು ಇವಾಗ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಲ್ವಾ, ಸೊ ಅಪ್ಲೋಡ್ ಮಾಡಿದ್ಮೇಲೆ ಇದರಲ್ಲಿ ಸೊ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಇವಾಗ ಗ್ಯಾಪ್ ಇರುತ್ತಲ್ವ, ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಇಷ್ಟರವರೆಗೂ ಮಾತಾಡಿರ್ತೀರ, ಅದಾದಮೇಲೆ ಇಲ್ಲಿಂದ ಮಾತಾಡೋದಕ್ಕೆ ಆಗಿರಲ್ಲ. ಸೊ ಗ್ಯಾಪ್ ಕೊಟ್ಟಿರ್ತೀರ, ಆ ಒಂದು ಗ್ಯಾಪ್ನ ನೀವು ಯಾವ ಥರ ಟ್ರಿಮ್ ಮಾಡಬೇಕಂದ್ರೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ಟ್ರಿಮ್ ಸ್ಪ್ಲಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸುಮಾರು ಆಪ್ಷನ್ಸ್ ಬರ್ತವೆ. ಸೊ ನೀವಾಗ ಇಲ್ಲಿಂದ ಮಾತಾಡಿಲ್ಲಲ್ವಾ, ಅದಕ್ಕೆ ನೀವು ಇಲ್ಲಿಗೆ ಸ್ಪ್ಲಿಟ್ ಮಾಡಿ. ಸೊ ಫ್ರೆಂಡ್ಸ್, ನೀವಾಗ ಇಲ್ಲಿಂದ ಮಾತಾಡಿಲ್ಲ ಎಲ್ಲಿವರೆಗೂ, ಸೊ ಇಲ್ಲಿವರೆಗೂ ಮಾತಾಡಿಲ್ಲ, ಆವಾಗ ನೀವೇನು ಮಾಡ್ತೀರಾ, ಮತ್ತೆ ಇಲ್ಲೊಂದು ಸ್ಪ್ಲಿಟ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಇವಾಗ ಈ ಒಂದು ಮಿಡ್ಲಲ್ಲಿರುವಂಥ ಒಂದು ವಿಡಿಯೋದಲ್ಲಿ ನೀವು ಯಾವುದೇ ಥರದ ಒಂದು ಮಾತಾಡಿಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತಂದರೆ ಆ ಒಂದು ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿ, ಆ ಒಂದು ಸ್ಪ್ಲಿಟ್ ಮಾಡಿರ್ತೀರಲ್ವ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಸ್ಟಾರ್ಟಿಂಗಿಂದ ಎಲ್ಲಿ ಏನು ಮಾತಾಡಿಲ್ಲಲ್ವ ಅದನ್ನು ನಾನು ಇವಾಗ ಡಿಲೀಟ್ ಮಾಡೋದೆ ಈಗಂತ ಹೇಳಿದೆ. ಸೊ ನೆಕ್ಸ್ಟ್ ನೀವು ಮತ್ತೆ ಮುಂದೆ ಅದೇ ಥರ ಏನಾದರೂ ಮಾತಾಡಿಲ್ಲ ಅಂದರೆ ಅಲ್ಲೂ ಸಹ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಟ್ರಿಮ್ ಸ್ಪ್ಲಿಟ್ ಮಾಡಿ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಟಾರ್ಟಿಂಗ್ ಪಾಯಿಂಟು, ಈ ಎಂಡ್ ಪಾಯಿಂಟ್ ಇಲ್ಲಿವರೆಗೂ ನೀವು ಮಾತಾಡಿಲ್ಲ ಅಂದರೆ ಇಲ್ಲಿ ಸೇಮ್ ಟ್ರಿಮ್ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಗೇನ್ ನೀವು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಮಾಡಿ ಕ್ಲಿಕ್ ಮಾಡಿ. ಸೊ ಇವಾಗ ಈ ಥರ ಡಿಲೀಟ್ ಮಾಡೋದು ಗೊತ್ತಾಯಿತು. ಫಾರ್ ಎಕ್ಸಾಂಪಲ್ಗೆ ನೀವು ಇವಾಗ ಬೈ ಮಿಸ್ಸಾಗಿ ಡಿಲೀಟ್ ಮಾಡಿದ್ರೆ, ಸೊ ನನಗೆ ರಿಟರ್ನ್ ಆ ಒಂದು ವಿಡಿಯೋ ಬೇಕಂದರೆ ಇಲ್ಲಿ ರೊಟೇಷನ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ ಆಗಿ ಏನು ಕಮಾಂಡು ಯೂಸ್ ಮಾಡಿರ್ತೀರ ಆ ಒಂದು ಕಮಾಂಡು ಇಲ್ಲಿ ಬರುತ್ತೆ. ಫ್ರೆಂಡ್ಸ್, ಇವಾಗ ಟ್ರಿಮ್ ಎಲ್ಲ ಮಾಡಿದಿರ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಎಡಿಷ್ನಲ್ ಆಗಿ ನೀವೇನಾದರೂ ಟೆಕ್ಸ್ಟ್ ಹಾಕ್ಕೋಬೇಕಂದ್ರೆ ಈ ಲೇಯರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದಕ್ಕೂ ಮುಂಚೆ ನೀವೇನಾದರೂ ಇದ್ರ ಮೇಲೆ ಫೋಟೋನ ಆ್ಯಡ್ ಮಾಡಬೇಕಂದ್ರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಒಂದು ಫೋಟೋ ಹಾಕಬೇಕಾಗಿದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಫೋಟೋ, ಸೊ ಇಲ್ಲಿ ಬಂತು. ಇದನ್ನು ನೀವು ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ಇದು ಕೆಳಗಡೆ ಬಂದ್ಬಿಟ್ಟು ಡ್ಯೂರೇಷನು ಎಲ್ಲಿವರೆಗೂ ನಿಮಗೆ ಆ ಒಂದು ಫೋಟೋ ಇರಬೇಕು ವಿಡಿಯೋ ಮೇಲೆ ಅನ್ನೋದು ಕೇಳುತ್ತೆ. ಸೊ ಇಲ್ಲಿವರೆಗೂ ನನಗೆ ಇರಲಿ. ಅದಾದಮೇಲೆ ಇದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಹೇಗೆ ಬರಬೇಕು ಹಾಗೆ ಹೇಗೆ ಹೋಗಬೇಕು ಅನ್ನೋದು ಇರುತ್ತೆ. ಇನ್ ಆ್ಯನಿಮೇಷನ್ಸ್ ಯಾವ ಥರ ಬರಬೇಕು ನಾನು ಕೊಟ್ಟಿದ್ದೀನಿ, ನನಗೆ ಯಾವುದೇ ಥರದ ಆ್ಯನಿಮೇಷನ್ಸ್ ಬೇಡ ಅಂತ. ಫೇಡ್ ಕೊಟ್ಟರೆ ನಿಮಗೆ ಈ ಥರ ಬರುವಾಗ ಈ ಥರ ಬರುತ್ತೆ, ಪಾಪ್ ಕೊಟ್ಟರೆ ಈ ಥರ ಜೂಮ್ ಔಟ್ ಆಗುತ್ತೆ. ಸೊ ನೆಕ್ಸ್ಟು ಸ್ಲೈಡ್ ರಿಂಗ್ ಅಂದರೆ ಈ ಥರ ಬರುತ್ತೆ ಲೆಫ್ಟು. ಸೊ ಯಾವ ಥರ ಬೇಕು ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಥರ ನೀವು ಸೆಟ್ ಮಾಡ್ಕೊಳ್ಳಿ. ಸುಮಾರು ಆಪ್ಷನ್ಗಳಿದ್ದಾವೆ, ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಓವರಾಲ್ ಅಂದರೆ
ಎಲ್ಲಿವರೆಗೂ ಯಾವ ಥರ ಇರಬೇಕು ವಿಡಿಯೋ ಮೇಲೆ ಬ್ಲಿಂಕ್ ಆಗಬೇಕಾ ಅಥವಾ ಯಾವ ಥರ ಇರಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಫ್ರೆಂಡ್ಸ್ ಮತ್ತೆ ಬ್ಯಾಕ್ ಬನ್ನಿ. ಹೋಗಬೇಕಾದ್ರೆ ಆ ಒಂದು ಪಿಕ್ಚರ್ ನಿಮಗೆ ಎಕ್ಸಿಟ್ ಆಗಬೇಕಾದ್ರೆ ಯಾವ ಥರ ಆಗಬೇಕು ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಮೇಜ್ನ ಸೆಟ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ನೀವು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಆವಾಗ ನೀವು ಆ ಒಂದು ಇಮೇಜ್ನ ನೀವು ಇಲ್ಲಿ ಶೋ ತೋರಿಸ್ಬೇಕಂದ್ರೆ ಅಥವಾ ಆ ಒಂದು ಫೋಟೋ ಇಲ್ಲಿ ಶೋ ಆಗಬೇಕಂದ್ರೆ ಈ ಥರ ಒಂದು ಕಮೆಂಟ್ನ ಯೂಸ್ ಮಾಡಿ ಆ ಒಂದು ಫೋಟೋನ ಇಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸ್ಟಿಕ್ಕರ್ ಅಂತಿದೆ ನೋಡಿ, ಇದೇನು ಆಪ್ಷನ್ ಅಂದರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ಗೆ ಸ್ಟಿಕ್ಕರ್ನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇಲ್ಲಿ ಸ್ಟಿಕ್ಕರ್ಗಳಿದ್ದಾವೆ. ಕ್ಯಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಯಾವ ಪೊಸಿಷನಲ್ಲಿ ಬೇಕು ನಿಮಗೆ ಆ ಒಂದು ಪೊಸಿಷನಲ್ಲಿ ನೀವು ಕ್ಯಾಪ್ನ ಸೆಲೆಕ್ಟ್ ಮಾಡಿ ಮತ್ತು ಬ್ಯಾಕ್ ಬನ್ನಿ. ಸೊ ಇದು ಸಹ ನೀವು ಆ್ಯನಿಮೇಷನ್ಸ್ ವೈಸ್ ಇಡ್ಬೋದು. ಅಂದರೆ ನಾನು ಇಮೇಜಲ್ಲಿ ತೋರಿಸಿದ್ನಲ್ವ ಅದೇ ಥರ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದು ನೀವು ಎಲ್ಲಿವರೆಗೂ ಬೇಕು ಅನ್ನೋದನ್ನ ನೀವು ಇಲ್ಲಿ ಡ್ಯೂರೇಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟು ಫೋಟೋನ ಆ್ಯಡ್ ಮಾಡಿದರೆ ಸ್ಟಿಕ್ಕರ್ನೂ ಸಹ ನೀವು ಆ್ಯಡ್ ಮಾಡ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ಗೆ ನೀವೇನಾದರೂ ಟೆಕ್ಸ್ಟ್ನ ನೀವು ವಿಡಿಯೋ ಮೇಲೆ ಬರಿಬೇಕಂದ್ರೆ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಏನು ಬೇಕೋ ಅದನ್ನು ನೀವು ಟೆಕ್ಸ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ಸಬ್ಸ್ಕ್ರೈಬ್ ಅಂತ ನಾನು ಟೆಕ್ಸ್ಟ್ ಮಾಡ್ತೀನಿ. ಟೆಕ್ಸ್ಟ್ ಮಾಡಿದ್ಮೇಲೆ ಓಕೆ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಅನ್ನೋ ಒಂದು ಟೆಕ್ಸ್ಟ್ ಬಂತು. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಈ ಒಂದು ಸಬ್ಸ್ಕ್ರೈಬ್ನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನೀವೇನಾದರೂ ಫಾಂಟ್ ಸರಿ ಇಲ್ಲ ಅಂದರೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸುಮಾರು ಫಾಂಟ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದು ಫಾಂಟ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಯೂಸ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಏನಾದರೂ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಆ ಒಂದು ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಏನಾದರೂ ಬೇಕಂದರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಲೈಟಾಗಿ ಒಂದು ಕಲರು ಆ್ಯಡ್ ಆಯಿತು. ಸೊ ಏನಾದರೂ ನೀವು ಆ ಒಂದು ಟೆಕ್ಸ್ಟ್ಗೆ ಔಟ್ಲೈನ್ ಮಾಡ್ಕೋಬೇಕಂದ್ರೆ ಇದನ್ನು ಸಹ ನೀವು ಇಲ್ಲಿ ಔಟ್ಲೈನ್ ಮಾಡ್ಕೋಬೋದು. ಎಷ್ಟು ಬೇಕಷ್ಟು ಔಟ್ಲೈನ್ ಮಾಡ್ಕೊಳ್ಳಿ. ಹಾಗೆ ಗ್ಲೋ ಆಗಬೇಕಂದ್ರೆ ಇದನ್ನು ಸಹ ನೀವು ಇಲ್ಲಿ ಗ್ಲೋನ ಎನೇಬಲ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಇದಾದಮೇಲೆ ನೀವು ಆ ಒಂದು ಟೆಕ್ಸ್ಟ್ ಎಲ್ಲಿವರೆಗೂ ಇರಬೇಕು ಅಂದರೆ ಇಷ್ಟರವರೆಗೂ ಸಾಕಾ ಅಥವಾ ವಿಡಿಯೋ ಎಂಡ್ವರೆಗೂ ಬೇಕಂದ್ರೆ ನೀವು ಆ ಒಂದು ವಿಡಿಯೋ ಎಂಡ್ವರೆಗೂ ನೀವು ಆ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಸಹ ನೀವು ಏನು ಮಾಡಬೇಕಂದ್ರೆ ಇದನ್ನು ಸಹ ಆ್ಯನಿಮೇಷನ್ ಆಗಿ ಸೆಟ್ ಮಾಡ್ಬೋದು. ಬರಬೇಕಾದ್ರೆ ಈ ಥರ, ಸೊ ಹಾಗೆ ಎಕ್ಸಿಟ್ ಆಗಬೇಕಾದ್ರೆ ಯಾವ ಥರ ಅಂತ ಇಲ್ಲಿ ಸೆಟ್ ಮಾಡಿ. ಓಕೆ, ನೆಕ್ಸ್ಟು ಈಗ ವಿಡಿಯೋನ ಪ್ಲೇ ಮಾಡೋಣ. ಸೊ ನೋಡ್ತಾ ಇರ್ಬೋದು ಈ ಥರ ಪ್ಲೇ ಆಗುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಥರ ಎಲಿಮೆಂಟ್ಸ್ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲನೂ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮೆಥಡಲ್ಲಿ ನಿಮ್ಗೆ ಯಾವ ಥರ ಎಲಿಮೆಂಟ್ಸ್ನ ಯಾವ ವೀಡಿಯೋಗೆ ಸೆಟ್ ಆಗುತ್ತೆ ಅನ್ನೋದು ಸೆಟ್ ಮಾಡಿಕೊಂಡು ಆ ಒಂದು ಎಲಿಮೆಂಟ್ಸ್ನ ಯೂಸ್ ಮಾಡಿ. ನಾನು ಓನ್ಲಿ ಎಲಿಮೆಂಟ್ಸ್ನ ಯಾವ ಥರ ಯೂಸ್ ಮಾಡೋದಂತ ಮಾತ್ರ ಹೇಳ್ತೀನಿ. ಇದೇ ಒಂದು ಎಲಿಮೆಂಟ್ಸ್ನ ಯೂಸ್ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಸೊ ಜಸ್ಟ್ ಕಮಾಂಡ್ ವರ್ಕ್ ಹೇಗಾಗುತ್ತೆ ಅನ್ನೋದನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಟೆಕ್ಸ್ಟ್ನ ನೀವು ಕಲರು ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ರೆಡ್ ಆಯಿತು. ಈಗ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನೆಕ್ಸ್ಟು ಸಪೋಸ್ ಇದೇನಾದರೂ ಬೇಡ ಅಂದರೆ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಕೊಟ್ಟರೆ ನಿಮಗೆ ಆ ಒಂದು ಟೆಕ್ಸ್ಟು ಡಿಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಆಪ್ಷನು. ನೆಕ್ಸ್ಟ್ ಅದಾದಮೇಲೆ ಡ್ರಾ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಒಂದು ವಿಡಿಯೋ ಮೇಲೆ ಡ್ರಾ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನೀವು ಇಲ್ಲಿ ಏನಾದರೂ ತೋರಿಸ್ತಾ ಇದ್ರೆ ಅದನ್ನ ನೀವು ಹಿಂಗೆ ಡ್ರಾ ಮಾಡಿಕೊಂಡು ತೋರಿಸ್ಬೋದು. ನಾನು ಇವಾಗ ಇಲ್ಲಿ ಲೋಗೋ ಮೇಲೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗೆ ಫೇಸ್ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆ ವಿಡಿಯೋದಲ್ಲಿ ಏನನ್ನ ತೋರಿಸ್ಬೇಕು ಅನ್ನೋದನ್ನ ಈ ಥರ ಡ್ರಾ ಮಾಡಿದ್ಮೇಲೆ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಮೇಲೆ ಇದನ್ನು ಸಹ ನೀವು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಸೆಟ್ ಮಾಡ್ಕೊಳ್ಳಿ, ಡ್ಯೂರೇಷನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಸಪೋಸ್ ನಿಮ್ಗೆ ಏನಾದರೂ ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು. ಇಲ್ಲ ಅಗೇನ್ ಎಡಿಟ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ನು ಸಹ ನೀವು ಇಲ್ಲಿ ಚೇಂಜ್ ಮಾಡಿಕೊಂಡು ಸೊ ಮತ್ತೆ ರಿಟರ್ನು ಇದ್ರ ಮೇಲೆ ಡ್ರಾ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನೀವೇನಾದರೂ ಎರೇಸು ಸಹ ನೀವು ಮಾಡ್ಕೋಬೋದು. ಇಲ್ಲಿ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ದೊಡ್ಡದಾಗಿ. ಸೊ ಇದನ್ನ ನೋಡ್ತಾ ಇರ್ಬೋದು ಎರೇಸ್ ಆಗ್ತಾಯಿದೆ. ಯಾವುದು ಬೇಡ ಅದನ್ನು ನೀವಿಲ್ಲಿ ಎರೇಸ್ ಮಾಡ್ಕೋಬೋದು. ಓಕೆ, ನಾನಿವಾಗ ಎರೇಸ್ ಮಾಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಪಾಯಿಂಟ್ ಇದೆ, ಅದನ್ನು ನಾನು ಇವಾಗ ಡಿಲೀಟ್ ಮಾಡ್ತೀನಿ. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಇವಾಗ ಟೆಕ್ಸ್ಟ್ನ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಹಾಗೆ
ಇಮೇಜ್ನ ಯಾವ ಥರ ಆ್ಯಡ್ ಮಾಡೋದಂತ ಗೊತ್ತಾಯಿತು, ಹಾಗೆ ಸ್ಟಿಕ್ಕರ್ನು ಯಾವ ಥರ ಆ್ಯಡ್ ಮಾಡೋದಂತ ಗೊತ್ತಾಯಿತು. ಸೊ ಇದಾದಮೇಲೆ ನೀವೇನಾದರೂ ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕಂದ್ರೆ ಸೊ ಇಲ್ಲಿ ಮೈಕ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಇವಾಗ ಇಲ್ಲಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದರೆ ನೀವು ಅದಕ್ಕೆ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಡ್ಬೋದು. ಇವಾಗ ಅದು ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ರಿ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಕೈನ್ ಮಾಸ್ಟರ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ಆ ಒಂದು ರೆಕಾರ್ಡು ಇಲ್ಲಿ ಬಂದಿದೆ. ಸೊ ಈ ಒಂದು ರೆಕಾರ್ಡ್ನ ನೀವು ಆ ಒಂದು ವಿಡಿಯೋದಲ್ಲಿ ಇಲ್ಲೇ ಡೈರೆಕ್ಟಾಗಿ ರೆಕಾರ್ಡ್ ಮಾಡ್ಕೋಬೋದು. ಸೊ ಇದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನೀವು ಬೇರೆ ಒಂದು ಆ್ಯಪಲ್ಲಿ ನೀವು ಆಡಿಯೋನ ಎಡಿಟ್ ಮಾಡಿಕೊಂಡು ಹಾಗೆ ಆ ಒಂದು ಆಡಿಯೋನ ಕ್ರಾಪ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡೋದಕ್ಕಿಂತ ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಇಲ್ಲೇ ನೀವು ವಾಯ್ಸ್ ಓವರ್ನ ಕೊಟ್ಟಾದಮೇಲೆ ವಿಡಿಯೋನ ಎಡಿಟ್ ಮಾಡಿ. ಸೊ ಫ್ರೆಂಡ್ಸ್, ಇದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಆಡಿಯೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ನಾನಿವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಲ್ವಾ, ಸಾಂಗ್ಸ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಇನ್ಪುಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಇರುತ್ತಲ್ವ ಅದೇ ಒಂದು ವೀಡಿಯೋಸು ಹಾಗೆ ಆಡಿಯೋ ಒಂದು ಬ್ಯಾಕ್ಗ್ರೌಂಡ್ ಇಲ್ಲಿ ಬಂದಿರುತ್ತೆ. ಸೊ ಆ ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕೇಳ್ಕೊಬೋದು. ಸೊ ಬೇಡ ನನಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಆಡಿಯೋ ಇಲ್ಲಿ ಬಂದಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಆ ಒಂದು ಆಡಿಯೋ ಪ್ಲೇ ಆಗ್ತಾ ಇರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಅಪ್ಲೈ ಆಗ್ತಾ ಇದೆ. ಇವಾಗ ನಾನು ಇದೆ ಓಕೆನಾ. ಸೊ ಅದಾದಮೇಲೆ ನಿಮಗೆ ಏನು ಮಾಡಬೇಕಂದ್ರೆ ನೆಕ್ಸ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಡಿಷ್ನಲ್ ಆಗಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ವೀಡಿಯೋನ ನೀವು ಕಂಟಿನ್ಯೂ ಆಗಿ ಪೋಸ್ಟ್ ಮಾಡ್ಬೋದು. ಸೊ ಅದು ಬೇಡ ಅಂದರೆ ನೀವು ಬ್ಯಾಕ್ ಬನ್ನಿ. ಸೊ ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ಗೆ ಒಂದು ನಾನು ನೀಟಾಗಿ ಎಡಿಟ್ ಮಾಡಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು, ಯಾವ್ಯಾವ ಕಮಾಂಡು ಯಾವ್ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಇವಾಗ ನಾನೇ ಅದೇ ಒಂದು ಪ್ರೊಫೆಷ್ನಲ್ ಆಗಿ ವೀಡಿಯೋನ ಯಾವ ಥರ ಎಡಿಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಅವೆಲ್ಲನೂ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ್ಮೇಲೆ ನೆಕ್ಸ್ಟು ಓಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಹ ನಾನು ಡಿಲೀಟ್ ಮಾಡಿದೆ. ಸೊ ವಿಡಿಯೋದ ಎಂಟ್ರೆನ್ಸಲ್ಲಿ ನೀವು ಇಂಟ್ರೊಡಕ್ಷನ್ ಕೊಡ್ತೀರಲ್ವಾ, ಫಾರ್ ಎಕ್ಸಾಂಪಲ್ಗೆ ಹಾಯ್ ಫ್ರೆಂಡ್ಸ್ ಅಂತೀರಾ. ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸೊ ಹಾಯ್ ಮೇಲೆ ಸೆಲೆಕ್ಟ್ ಮಾಡಿ. ಈ ಒಂದು ಟೆಕ್ಸ್ಟ್ನ ಎಷ್ಟು ಬೇಕಷ್ಟು ನೀವು ದೊಡ್ಡದು ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ರೆಡ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ರೆಡ್ ಆಯಿತು, ನನಗೆ ರೆಡ್ ಕಾಣ್ತಾ ಇಲ್ಲ, ಹಾಗಾಗಿ ಸೊ ಎಲ್ಲೋ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಅದಾದಮೇಲೆ ಕೆಳಗಡೆ ಅದರದ್ದು ಒಂದು ಔಟ್ಲೈನ್ನ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ಕಾಣಿಸ್ತಾ ಇಲ್ಲ ಟೆಕ್ಸ್ಟು, ಹಾಗಾಗಿ ಓಕೆ ಸೆಲೆಕ್ಟ್ ಆಯಿತು. ಅದನ್ನು ನೀವು ಹಾಯ್ ಎಲ್ಲಿವರೆಗೂ ಹೇಳಿರ್ತೀರಲ್ವ ಹಾಯ್ ಅನ್ನೋದು ಅಲ್ಲಿವರೆಗೂ ಈ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿ. ಸೊ ನೀವು ಆ್ಯಡ್ ಮಾಡಿದ್ಮೇಲೆ ಹಾಯ್ ಮುಗಿದ್ಮೇಲೆ ಫ್ರೆಂಡ್ಸ್ ಅನ್ನೋ ಒಂದು ವರ್ಡ್ನ ಹೇಳಿರ್ತೀರ. ಸ್ವಲ್ಪ ಫ್ರೆಂಡ್ಸ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಗೆ ಸೆಲೆಕ್ಟ್ ಮೂವ್ ಮಾಡಿಕೊಂಡು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಅನ್ನೋ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿ. ಸೊ ಫ್ರೆಂಡ್ಸ್ ಅನ್ನೋ ಒಂದು ಟೆಕ್ಸ್ಟ್ನ ನೀವು ಇಲ್ಲಿ ಆ್ಯಡ್ ಮಾಡಿ. ಇದನ್ನು ಸಹ ನೀವು ಇವಾಗ ಕಲರ್ನ ಹಾಗೆ ಲೈನ್ನ ಚೇಂಜ್ ಮಾಡಿ. ನಾನು ಯೆಲ್ಲೋ ಕಲರ್ ಇಟ್ಟಿದ್ನಲ್ವ, ಇದನ್ನು ಸಹ ಯೆಲ್ಲೋ ಕಲರ್ ಇಟ್ಟು ಔಟ್ಲೈಟ್ ಲೈನ್ನ ಸಹ ನೀನು ಇಲ್ಲಿ ಎನೇಬಲ್ ಮಾಡ್ತೀನಿ. ಸೊ ಓಕೆ ನೆಕ್ಸ್ಟ್ ಹಾಯ್ ಫ್ರೆಂಡ್ಸ್ ಎಲ್ಲಿವರೆಗೂ ಫ್ರೆಂಡ್ಸ್ ಅನ್ನೋದು ಎಲ್ಲಿವರೆಗೂ ವರ್ಡ್ ಬಂದಿರುತ್ತೆ ನಿಮ್ಮ ಧ್ವನಿಯಲ್ಲಿ ಅಲ್ಲಿವರೆಗೂ ಇದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ಇದನ್ನು ನೀವು ಆ್ಯನಿಮೇಷನ್ ಹೆಂಗೆ ಬರಬೇಕು ಅನ್ನೋದು ಸೊ ನೋಡ್ತಾ ಇರ್ಬೋದು, ಹಿಂಗೆ ಬರಲಿ. ಇದನ್ನು ಸಹ ಟೆಕ್ಸ್ಟು ಸಹ ನೀವು ಆ್ಯನಿಮೇಷನ್ ಸೇಮ್ ಕೊಡಿ. ಸೊ ನೋಡ್ತಾ ಇರ್ಬೋದು, ನಾನು ಇವಾಗ ಪ್ಲೇ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಓಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನೋದೊಂದು ಹೇಳಿರ್ತೀರ. ಸೊ ಅವಾಗ ನೀವು ಇಲ್ಲಿ ಬ್ಯಾಕ್ ಬನ್ನಿ. ನೆಕ್ಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿರ್ತೀರಲ್ವ, ಸೊ ಅಲ್ಲಿಂದ ನೀವು ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಬಟನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಿಕ್ಕರ್ ಅನ್ನೋ ಒಂದು ಸಬ್ಸ್ಕ್ರೈಬ್ ಇದ್ದರೆ ಓಕೆ, ಬಟನ್ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನೀವಿಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಅನ್ನೋ ಒಂದು ಆಪ್ಷನ್ನ ನೀವು ಅಂದರೆ ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನಾನು ಇವಾಗ ಒಂದು
ಇಮೇಜ್ನ ನಾನು ಡೌನ್ಲೋಡ್ ಮಾಡಿಲ್ಲ. ಹಾಗಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಇಮೇಜ್ನ ಇಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನಾದರೂ ಇಲ್ಲಿ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ನ ಇನ್ಪುಟ್ ಮಾಡಿ ಅಂತ ಹೇಳಿದ್ನಲ್ವಾ. ಸೊ ನೆಕ್ಸ್ಟ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ಅನ್ನೋದೊಂದು ವಿಡಿಯೋ ಅಂದರೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಾದರೂ ಇತ್ತಂದರೆ ಅದನ್ನು ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಎಲ್ಲಿ ಯಾವ ಫೋಲ್ಡ್ರಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದನ್ನು ನೀವು ಇಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು ಡೌನ್ಲೋಡ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಂತು. ಇದು ನೀವು ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಗ್ರೀನ್ ಸ್ಕ್ರೀನಲ್ಲಿದೆ. ಗ್ರೀನ್ ಸ್ಕ್ರೀನ್ನ ಯಾವ ಥರ ರಿಮೂವ್ ಮಾಡಬೇಕಂದ್ರೆ ಜಸ್ಟ್ ಮೂಮೆಂಟ್ ಮಾಡಿ ಇಲ್ಲಿವರೆಗೂ. ಓಕೆ, ಸಬ್ಸ್ಕ್ರೈಬ್ ಬಟನ್ ಇಲ್ಲಿವರೆಗೂ ಬಂದಿದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹೆಂಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕ್ರೋಮಾ ಕೀ ಅಂತಿದೆ ನೋಡಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಎನೇಬಲ್ ಮಾಡಿ. ಸೊ ಎನೇಬಲ್ ಮಾಡಿದ್ಮೇಲೆ ನೀವು ಗ್ರೀನ್ ಸ್ಕ್ರೀನು ಹೊರಟೋಯ್ತು. ಸೊ ಜಸ್ಟ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಶೋ ಆಗೋ ಥರ. ಓಕೆ, ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇದನ್ನ ಎಲ್ಲಿ ಬೇಕಲ್ಲಿ ನೀವು ಸೈಜ್ ಕಮ್ಮಿ ಮಾಡಿಕೊಂಡು ಸೊ ಅಡ್ಜಸ್ಟ್ ಮಾಡಿ. ಇವಾಗ ನಾನು ಪ್ಲೇ ಮಾಡ್ತೀನಿ. ಓಕೆ, ಪ್ಲೇ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ಆ ಒಂದು ಸಬ್ಸ್ಕ್ರೈಬ್ ಬಟನ್ ಇಲ್ಲಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇದಾದಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲಿಮೆಂಟ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ನೀಟಾಗಿ ಎಡಿಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕವರ್ ಅಪ್ ಮಾಡಿದ್ದೀನಿ. ಸೊ ಇನ್ನೂ ನೀವು ಬೇಕಂದರೆ ಕಮೆಂಟ್ ಮಾಡಿ, ಚಾಪ್ಟರ್ ವೈಸ್ ವಿಡಿಯೋನ ಮಾಡ್ತೀನಿ. ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಕೈನ್ ಮಾಸ್ಟರ್ ಬಗ್ಗೆ. ಫ್ರೆಂಡ್ಸ್, ಇವಾಗ ನೀವು ಇದೆಲ್ಲ ವಿಡಿಯೋನ ಎಡಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸೇವ್ ಮಾಡ್ಬೇಕಲ್ವಾ. ಸೊ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ವಿಡಿಯೋ ಸೇವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.